ಆಶ್ರಯ ಕಾಲೋನಿ ಚಿತ್ತಾಪುರ್ ಶ್ರೀ ಗಣೇಶೋತ್ಸವ ಅಂಗವಾಗಿ ಅಲೆಮಾರಿ ಕಲಾ ವೇದಿಕೆ ನಾಡಿನ ಜನಪದ ಸಂಸ್ಕೃತಿ ಉಳಿಸಿ ಬೆಳೆಸೋಣ ಜನಪದ ಕಲಾ ಸಂಭ್ರಮ ದಿನಾಂಕ 31/8/2025 ಸ್ಥಳ ಆಶ್ರಯ ಕಾಲೋನಿ ಸ್ಲಮ್ ಬೋರ್ಡ್ ಹೌಸ್ ಸಮಯ ಸಾಯಂಕಾಲ 5:30ಕ್ಕೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವವರು ಶ್ರೀಮತಿ ಬುರ್ರಕಥಾ ಶಂಕ್ರಮ್ಮ ಜನಪದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ರಾಮತೀರ್ಥ ಹಾಗೂ ಮುಖ್ಯ ಅತಿಥಿಗಳಾಗಿ ಪಂಡಿತ್ ಶಿರ್ವಾಟಿ ಬುಡ್ಗಜಂಗಂ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ, ರಾಜ್ಯ ಅಲೆಮಾರಿ ಕಲಾವಿದರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಶಂಕರ್ ಶಾಸ್ತ್ರಿ ಯಾದಗಿರಿ ಹಾಗೂ ಗಣೇಶೋತ್ಸವ ಅಧ್ಯಕ್ಷರಾದ ಸಿದ್ದರಾಮ್ ಶಿರ್ವಾಟಿ ಚಿತ್ತಾಪುರ್, ಅದೇ ರೀತಿಯಾಗಿ ಕಾರ್ಯದರ್ಶಿಗಳಾದ ಸುರೇಶ್ ರುದ್ರಾಕ್ಷಿ ಚಿತ್ತಾಪುರ್ ಹಾಗೂ ಇನ್ನು ಉಳಿದ ಅವರ ಗಣೇಶೋತ್ಸವ ಬಳಗದವರು, ದಲಿತ ಮುಖಂಡರಾದ ಶ್ರೀ ಗುರುಲಿಂಗಪ್ಪ ಮೊಗಲ ಇವರು ಕೂಡ ತಮ್ಮ ಒಂದು ತೆಲುಗು ಭಾಷೆಯ ಶೈಲಿಯಲ್ಲಿ ಬಹು ಅದ್ಭುತವಾಗಿ ಮಾತನಾಡಿದರು. ಅದೇ ರೀತಿ ಕಾರ್ಯಕ್ರಮವು ಕೂಡ ಬಹು ವಿಜೃಂಭಣೆಯಿಂದ ಜರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕುಮಾರಿ ಗಂಗಮ್ಮ ಅವರ ಭಾವಗೀತೆ ಮನಸೆಳೆಯುವಂತಿತ್ತು. ಬಸಮ್ಮ ರುದ್ರಾಕ್ಷಿ ಇವರ ಬುರ್ರಕಥಾ ತಂಡದಿಂದ ಬುರ್ರಕಥೆ ನಡೆಸಲಾಯಿತು. ಜ್ಯೋತಿಯವರ ಕಲಾ ತಂಡದಿಂದ ಭರತನಾಟ್ಯ ನಡೆಸಲಾಯಿತು. ಶ್ರೀ ಶಂಕರ್ ಶಾಸ್ತ್ರಿ ಅವರಿಂದ ವಚನ ಗಾಯನ ನಡೆಸಲಾಯಿತು. ಗಣ್ಯರಿಗೆ ಅಲೆಮಾರಿ ಕಲಾವೇದಿಕೆ ಅಧ್ಯಕ್ಷರು ಸನ್ಮಾನಿಸಿ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ನಡೆಸಲಾಯಿತು. ಈ ಸಂಗೀತ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಈ ಗಣಪತಿ ಉತ್ಸವದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ವಂದನೆಗಳು ಹೇಳುತ್ತಾ, ಇಂಥ ಕಾರ್ಯಕ್ರಮಗಳನ್ನು ಇನ್ನ ಹೆಚ್ಚು ಈ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡಬೇಕು. ಹೆಚ್ಚಿನ ಕಲಾವಿದರು ಕರೆಸಿ ಸಂತೋಷ ಭರಿತರು ನಾವು ಓಣಿ ನೋಡಬೇಕು. ಕಲೆಯನ್ನು ಬೆಳೆಸಿ ಉಳಿಸುವ ಕಾರ್ಯಕ್ರಮವನ್ನು ಮಾಡಬೇಕಂತ ಕಲಾವಿದರ ವತಿಯಿಂದ ವಿನಂತಿ ಮಾಡ್ತೀವಿ. ಯಾಕಂದ್ರೆ ಸಂಸ್ಕೃತಿ ಕಲೆಯನ್ನು ನಶಿಸಿ ಹೋಗುವಂತ ಈ ಸಂದರ್ಭದಲ್ಲಿ ಟಿವಿ ಮತ್ತ ಮೊಬೈಲ್ ಇಂಥವು ನೋಡಿಕೇಸಿ ಈ ಕಲೆ ಸಂಸ್ಕೃತಿ ನಿಜವಾದ ಕಲಾವಿದರು, ನಿಜವಾದ ಡ್ಯಾನ್ಸ್ ಮಾಡೋರು ಹಾಗೂ ಸಿನಿಮಾ ನಾಟಕ ಇವು ಅವೆಲ್ಲ ಇತ್ತು. ಹಂಗಾಗಿ ಈ ಕಲೆಯನ್ನು ಉಳಿಸಬೇಕು, ಜೀವಂತವಾಗಿ ಇಡಬೇಕಾದ್ರೆ ಇಂಥ ಸಂಘ ಸಂಸ್ಥೆಗಳು ಅಧ್ಯಕ್ಷರು, ಮಠ ಮಾನ್ಯರು ಹಾಗೂ ಶರಣರು ಮತ್ತ ಯಾವೇ ಸಂಘಗಳಿದ್ರನ್ನ ಆ ಸಂಘಗಳು ಇಂಥ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹ ಕೊಡಬೇಕು ಮತ್ತ ಕಾರ್ಯಕ್ರಮವನ್ನು ಬೆಳೆಸಬೇಕು. ಬರೇ ಉತ್ಸವ ಮಾಡಿಕೊಂಡು ನಾವು ಆಟ ಪಾಠಗಳಿಂದ ಹೋದ್ರೆ ಅದು ನಮ್ಗ ಕಲಾವಿದರಿಗೆ ಸ್ವಲ್ಪ ತೊಂದರೆ ಆಗಬಹುದು. ಹಂಗಾಗಿ ಕಲಾವಿದರ ಭಾಗಿ ಮಾಡಿಕೊಂಡು ಡ್ಯಾನ್ಸ್, ಸಮೂಹ ನೃತ್ಯ, ಭರತನಾಟ್ಯ ಹಾಗೂ ಜನಪದ, ತತ್ವಪದ, ವಚನ ಸಂಗೀತ ಇನ್ನೂ ಹಲವಾರು ಮತ್ತ ಇವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇರ್ತಾವ. ಅಂತಂತ ಕಾರ್ಯಕ್ರಮಗಳನ್ನು ವೀರಗಾಶಿ, ಕೈಡಿ ಮಜೂಲಿ ಮತ್ತ ಬೆರಳು ಕುಣಿತ ಮತ್ತ ಅಲಿಗಿ ವಾದನ ಮತ್ತ ಚಿಟ್ಟಲಿಗಿ ವಾದನ ಇಂಥ ಕಾರ್ಯಕ್ರಮಗಳನ್ನು ಜೀವಂತವಾಗಿ ಇಡಬೇಕಾದ್ರೆ ಇಂಥ ಗಣೇಶ ಉತ್ಸವ ಆಗಲಿ ಮತ್ತೆ ಯಾವ್ಯಾವ ಮಠ ಮಂದಿರದಲ್ಲಿ ಮತ್ತ ಇವು ತೇರು ಎಳೆಯುವ ಸಮಯದಲ್ಲಿ ಅಂತ ಕಾರ್ಯಕ್ರಮಗಳನ್ನು ಇಂಥ ಕಾರ್ಯಕ್ರಮ ಕರೆಸಿದ್ರೆ ಬಂದಂತ ಭಕ್ತಾದಿಗಳಿಗೆ ಮತ್ತೊಂದಷ್ಟು ಮನರಂಜನೆ ಆಗಿ ಅವರು ಒಬ್ಬರಂತ 10 ಮಂದಿ 20 ಮಂದಿ ಅಂತ 100 ಮಂದಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇಂಥ ಗಣೇಶ ಉತ್ಸವ ನೋಡ್ಲಿಕ್ಕೆ ಕೆಲವು ಮಂದಿ ಹೆಣ್ಮಕ್ಳು, ಗಂಡು ಮಕ್ಕಳು ಅಷ್ಟು ಮಂದಿ ಬಂದು ಕೆಲವೊಂದು ಕಾರ್ಯಕ್ರಮ ಆಗುತ್ತೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂಘದ ಕಲಾ ವೇದಿಕೆ ಸಂಘದ ಅಧ್ಯಕ್ಷರು ಮಾರುತಿ ಅವರಿಗೆ ಮತ್ತೆ ವೇದಿಕೆ ಮಾಡಿ ಕುಂತಂತ ಎಲ್ಲ ಗಣ್ಯರಿಗೆ ಹಾಗೂ ಮುಂದೆ ಕುಂತ ತಾಯಂದರು ಹಾಗೂ ಮುದ್ದು ಮಕ್ಕಳು, ಅಲ್ಲಿ ಕುಂತಂತ ಯಜಮಾನರು, ಹಿರಿಯರಿಗೆ ಧನ್ಯವಾದಗಳು ಹೇಳುತ್ತಾ ಈ ಮಾತುಗಳು ಹಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಂತ ಚಿರಾರುಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ಧನ್ಯವಾದಗಳು. ಅಲೆಮಾರಿ ಕಲಾ ವೇದಿಕೆ ನಾಡಿನ ಜನಪದ ಸಂಸ್ಕೃತಿ ಉಳಿಸಿ ಬೆಳೆಸೋಣ
ಜಾನಪದ ಕಲಾ ಸಂಭ್ರಮ ದಿನಾಂಕ 31/8/2025 ಸ್ಥಳ ಆಶ್ರಯ ಕಾಲೋನಿ ಸ್ಲಂಬೋರ್. ಈ ಒಂದು ಉದ್ದೇಶ ಕಲೆಯನ್ನು ಬೆಳೆಸಿ ಉಳಿಸುವಂತ ಒಂದು ಉದ್ದೇಶ. ಯಾಕಂತಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಕಲೆಯನ್ನು ನಶಿಸಿ ಹೋಗುತ್ತಿದೆ. ಯಾಕಂತಂದ್ರೆ ಈ ಅಲೆಮಾರಿ ಜನಾಂಗದವರು ಕಲೆಯೇ ತಮ್ಮ ಬೆನ್ನೆಲುಬೆಂದು, ಕಲೆಯೇ ತಮ್ಮ ಬದುಕೆಂದು, ಕಲೆಯೇ ತಮ್ಮ ವೃತ್ತಿಯೆಂದು ಬೆಳ್ಕೊಂಡು ಬಂದಂತ ಜನಾಂಗದವರು. ವೇಷ ಇರ್ಬೋದು, ನಾಟಕ ಇರ್ಬೋದು, ಜಾನಪದ ಕಲಾ ಇರ್ಬೋದು, ಎಲ್ಲ ಕಲೆಗಳನ್ನು ಉಳಿಸಿ ಬೆಳೆಸುತ್ತಾ ಬಂದಿರುವಂತ ಈ ಜನಸಂಖ್ಯೆ ಅಲೆಮಾರಿ ಸಮುದಾಯದವರು. ಯಾಕಂತಂದ್ರೆ ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಯಾವತ್ತು ಏನು ಯಾರು ಪರಮೇಶ್ವರು, ಯಾರು ಕೃಷ್ಣ, ಯಾರು ರಾಮ, ಯಾರು ಲಕ್ಷ್ಮಣ ಅನ್ನೋದು ತಿಳಿದಂತ ಒಂದು ಸಂದರ್ಭದಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ರಾಮನಂದ್ರೆ ಹೇಗಿರ್ತಾನೆ, ಲಕ್ಷ್ಮಣಂದ್ರೆ ಹೇಗಿರ್ತಾನೆ, ಇನ್ನ ಆಂಜನೇಯಂದ್ರೆ ಹೇಗಿರ್ತಾನೆ ಅಂತ ಹೇಳ್ಬಿಟ್ಟು ಅವರ ಭಕ್ತ ಭಾವಗಳನ್ನು ತಗೊಂಡು ಅವರ ಹಾಕಿದಂತ ಉಡುಪನ್ನು ಹಾಕಿಕೊಂಡು, ಆಗಿನ ಕಾಲದಲ್ಲಿ ಬಣ್ಣಗಳು ಇರದಂತ ಸಮಯದಲ್ಲಿ ಹಳ್ಳದಲ್ಲಿರುವಂತ ಬಣ್ಣ ಬಣ್ಣದ ಕಲ್ಲುಗಳನ್ನು ತೆಗೆದುಕೊಂಡು ಆ ಕಲ್ಲುಗಳನ್ನು ತಿದ್ದಿ ಆ ಪರಮಾತ್ಮ ಇದೇ ರೀತಿ ಇರ್ತಾನೆ, ಭಕ್ತಿ ಅಂದ್ರೆ ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಊರಿಗೆ, ಗ್ರಾಮಕ್ಕೆ, ತಾಲೂಕಿಗೆ, ಜಿಲ್ಲೆಗೆ ಎಲ್ಲಾ ಕಡೆ ಪ್ರಚಾರ ಮಾಡಿ ಈ ಕಲೆ ಸಂಸ್ಕೃತಿಯನ್ನು, ಈ ನಾಡಿನ ಸಂಸ್ಕೃತಿಯನ್ನು, ಈ ನಮ್ಮ ನಾಡಿನ ಭಾಷೆ ಉಳಿಸಿ ಬೆಳೆಸಿದಂತವರು ಈ ಅಲೆಮಾರಿ ಕಲಾವಿದರು. ಅದಕ್ಕಾಗಿ ಬಂಧುಗಳೇ, ಯಾಕಂತಂದ್ರೆ ಈ ಕಲೆಯನ್ನು ಉಳಿಸಿ ಬೆಳೆಸುವ ಸಲುವಾಗಿ ಇಂಥ ಒಂದು ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇರಬೇಕು. ನಮ್ಮಂತವರು ಎಲ್ಲರನ್ನು ಈಗೇನು ಸಿದ್ದರಾಮ್ ಸಿರವಾಟಿ, ಇಲ್ಲಿರುವಂತ ನಮ್ಮ ಸುರೇಶ್ ರುದ್ರಾಕ್ಷಿ ಇವರೆಲ್ಲ ಒಂದೇನು ಸಹಕರಿಸಿ ಈ ಕಲಾ ತಂಡಕ್ಕೆ ಒಂದು ಪ್ರೋತ್ಸಾಹ ಮಾಡಿದ್ದಾರೆ. ಅದೇ ರೀತಿ ಎಲ್ಲರೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಒಂದು ತನು ಮನ ಧನದಿಂದ ಸಹಕರಿಸಿ ಇಂಥ ಕಲೆಯನ್ನು ಉಳಿಸಿ ಬೆಳೆಸಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡಿಕೊಳ್ಳುತ್ತೇನೆ ಬಂಧುಗಳೇ. ಪಂಡಿತ್ ಗುರುಜಂಗಮ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಗುರುಲಿಂಗಪ್ಪಣ್ಣ ದಲಿತ ಮುಖಂಡರು, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. గణేష్ ఉత్సవం గురించి నన్ను ఇక్కడ పిలిపించి రెండు మాట్లాడడానికి ఆహ్వానించినందుకు తమలందరికీ నా నమస్కారాలు. వీరికి ఉన్న అంత గణ్యమానులారా, మళ్ళా తల్లిదండ్రులారా, అక్క చెల్లెలారా, అన్నదమ్ములారా, నేను ఈ ప్రోగ్రాం గురించి రెండు ఆడాలనుకున్నాను. ఏమిటంటే గత కాలం నుంచి ఈ పురాణాలు పుస్తకాలు చూసి దాంట్లో అన్ని వేషాలు, ఏమేమి వేషాలు వస్తాయి, ఏమేమి పాత్రలు వస్తాయి, అవన్నీ పాత్రలని వాళ్ళే వేసుకొని మనందరికీ వీళ్ళు ఇట్లానే ఉంటారని తెలియజేసింది ఈ బుడగజంగమ్మ సముదాయం. అలిమారి సముదాయం కాదు, అలిమారి సముదాయంలో అన్ని జాతుల వారు కూడా ఊర్లో తిరిగి వాళ్ళ పని, వాళ్ళ బతుకు కోసం, వాళ్ళ పొట్టల కోసం తిరుగుతారు. కానీ ఈ బుడగజంగం సముదాయం ప్రత్యేకంగా తన వేషాలతో, తన ఆటల పాటలతో జనాల్ని రంజించి వాళ్ళ చేతితోని ఈ చప్పట్లు కొట్టిపించుకొని వాళ్ళ కడుపుకి, మళ్ళీ వాళ్ళ బతుకుకి వాళ్ళతో సాయం తీసుకొని అట్లనే జీవితం గడిపిన వాళ్ళు చాలా మంది ఉన్నారు. ఈ సిరువాటి కుటుంబానికి మన రామతీర్థంలో మనకు బాగా చాలా సంబంధం ఉంది. మేము అప్పటి నుంచి ఒకే ఇంటి వాళ్ళ దాకా ఉన్నాము. ఇప్పుడు కూడా ముందు కూడా అట్లానే ఉంటాము. ఏదే సహాయం సహకారం కావాలంటే మన చేతితో ఆయనంతా చేస్తానని చెప్పి నాకు మాట్లాడడానికి ఇక్కడ సమయం ఇచ్చిన వాళ్ళందరికీ దండాలు పెట్టి నా మాటల్ని సమర్పిస్తున్నాను. జై హింద్, జై కర్ణాటక.